ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಕಾಲಿಕ ಗಾಳಿ ಆಲಿಕಲ್ಲು ಮಳೆಯಿಂದಾಗಿ ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕು ಅಂತ ದೇವದುರ್ಗ ಶಾಸಕಿ ಕರೇಮಾಜಿ ನಾಯ್ಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಶುಕ್ರವಾರ ಶಾಸಕರ ನಿವಾಸದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಕಳೆದ 2-3 ದಿನಗಳಿಂದ ದೇವದುರ್ಗ ತಾಲೂಕಿನ ಕೊಪ್ಪರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕೆಲ ಹಳ್ಳಿಯಲ್ಲಿ ಭಾರೀ ಗಾಳಿ ಹಾಗೂ ಆಲಿಕಲ್ಲು ಮಳೆಯಿಂದ ರೈತರು ಬೆಳೆದ ಭತ್ತ ಮತ್ತು ಮೆಣಸಿನಕಾಯಿ ಸೇರಿ ಹಲವು ಬೆಳೆಗಳು ಸಂಪೂರ್ಣ ಹಾನಿಗೊಳಗಾಗಿದೆ ಎಂದಿದ್ದಾರೆ. ಈ ಹಿನ್ನೆಲೆ ಅಧಿಕಾರಿಗಳೊಂದಿಗೆ ಮಳೆ ಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ರೈತರ ಜಮೀನುಗಳನ್ನು ಪರಿಶೀಲಿಸಲಾಗಿದೆ. ಅಕಾಲಿಕ ಮಳೆಯಿಂದಾಗಿ ಉಂಟಾದ ಬೆಳೆ ನಷ್ಟಕ್ಕೆ ಸರ್ಕಾರದಿಂದ ಸಮರ್ಪಕ ಪರಿಹಾರ ಕೊಡಿಸುವ ಭರವಸೆ ನೀಡಲಾಗಿದೆ ಎಂದಿದ್ದಾರೆ. ನಾನು ಕೂಡ ರೈತ ಕುಟುಂಬದಿಂದ ಬಂದವಳಾಗಿದ್ದು ರೈತರ ಕಷ್ಟ ನಷ್ಟ ಏನೆಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡಬಾರದು, ನಿಮ್ಮೊಂದಿಗೆ ನಾನು ಇದ್ದೀನಿ ಎಂದು ಶಾಸಕಿ ಕರೇಮಾಜಿ ನಾಯ್ಕ ರೈತರಿಗೆ ಧೈರ್ಯ ತುಂಬಿದ್ದಾರೆ. ತಾಲೂಕು ದಂಡಾಧಿಕಾರಿಗಳು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳು ತಕ್ಷಣ ನಷ್ಟ ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು. ಯಾವುದೇ ರೈತರಿಗೂ ಅನ್ಯಾಯವಾಗಬಾರದು, ವಂಚನೆಯಾಗಬಾರದು ಅಂತ ಅವರು ಸೂಚಿಸಿದ್ದಾರೆ. ಇವತ್ತು ದೇಸಾಯಿ ಸಾಬ್ರು ಹೇಳ್ದಂಗೆ ದಿನಾಂಕ 17/3/2026 ಮಂಗಳವಾರ ರಾತ್ರಿ ಸುರಿದಂಥ ಒಂದು ಅಕಾಲಿಕ ಮಳೆಯಿಂದ ಸಾಕಷ್ಟು ಆಣೆಕಲ್ಲುಗಳು ಬಿದ್ದು ತಾಲೂಕಿನಲ್ಲಿ ನಮ್ಮ ಕೊಪ್ಪೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಪರ್ಪೂರು, ಕರಿಕಳ್ಳಿ, ಅರ್ಶಿಣಿಗಿ, ಊನೂರು, ರಾಮನಾಳು, ಕೊಪ್ಪರು, ಊನೂರು ಇಷ್ಟೆಲ್ಲ ಬೆಣಕಲ್ಲು ಮತ್ತು ಆ ಭಾಗದ ಇನ್ನಿತರ ಹಳ್ಳಿಗಳು ಸಂಪೂರ್ಣ ರೈತರು ಬೆಳೆದಂಥ ಭತ್ತ, ಮೆಣಸಿನಕಾಯಿ, ಸಜ್ಜೆ ಇವು 3 ನೆಲಸಮಾಗಿದ್ದು ನಮ್ಮ ಗಮನಕ್ಕೆ ಬಂದದ. ನಾನು ಕೂಡ ತಕ್ಷಣ ಆ ಒಂದು ಮಳೆಯಿಂದ ಏನೇನು ಹಾನಿ ಆಗಿದೆ ಅಂತೇಳಿ ಸಂಬಂಧಪಟ್ಟ ಇಲಾಖೆಯವರಿಗೆ ನಾನು ಮಾಹಿತಿ ತರಿಸ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟದ್ದೇನಂತಂದರೆ ಅತಿ ಹೆಚ್ಚು ನಮ್ಮ ಪರ್ತಪೂರು, ಕರಿಕಳ್ಳಿ, ಊನೂರು, ಅರ್ಶಿಣಿಗಿ ಈ ಭಾಗದ ಒಂದು ರೈತರಿಗೆ ಭಾಳ ನಷ್ಟ ಆಗ್ಯದ ಮೇಡಮ್ ಅಂತ ಅವ್ರು ಹೇಳಿದ ಮೇಲೆ ನಾನು ಕೂಡ ನಿನ್ನೆ ಅವ್ರನ್ನ ಕರ್ಕೊಂಡು ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಕೃಷಿ ಇಲಾಖೆಯವರು ಮತ್ತು ತಹಸೀಲ್ದಾರ್ ಅವರು, ಹಾರ್ಟಿಕಲ್ಚರು ಇವ್ರನ್ನ ಜಂಟಿಯಾಗಿ ಕರ್ಕೊಂಡೋಗಿ ನಾವು ಖುದ್ದಾಗಿ ನಾನೇ ಸ್ಥಳ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ರೈತರ ಗೋಳು ನೋಡೋಕ್ಕಾಗಲಿಲ್ಲ. ಭಾಳ ಕಷ್ಟದಲ್ಲಿ ನಮ್ಮ ರೈತರು ಅದಾರ. ಅವರೆಲ್ಲ ರೈತ ಮಹಿಳೆಯರು ಕೂಡ ಬಂದು ಅವರು ಭಾಳ ಅಂಗಲ ಹಚ್ಚಿದ್ರು, ನಮಗೇನಾದರೂ ಪರಿಹಾರ ಕೊಡ್ರಿ, ಯಾಕಂದರೆ ಸಾಕಷ್ಟು ಗೊಬ್ಬರ ಮತ್ತು ಎಣ್ಣೆ ಔಷಧ ಎಲ್ಲ ಹೊಡೆದಿವಿ. ಈಗ ಅವರು ಮತ್ತೆ ಕೇಳಿದ್ರೆ ಕೊಡೋಕ್ಕೆ ದುಡ್ಡಿಲ್ಲ, ಎಲ್ಲ ನೆಲಸಮಾಗ್ಯದ ಅನ್ನೋದು ನಾವು ಕೇಳಿದರೆ ಭಾಳ ರೈತರು ಸಂಕಷ್ಟದಲ್ಲಿ ಅದಾರೆ. ಹೀಗಾಗಿ ತಮ್ಮ ಪೇಪರ್ನಲ್ಲಿ ಇವತ್ತು ಕೂಡ ಒಂದಿಷ್ಟು ಸುದ್ದಿ ಕವರ್ ಆಗ್ಯದ. ಆದರೂ ತಮ್ಮನ್ನ ಇವತ್ತು ನೇರವಾಗಿ ಭೇಟಿಯಾಗಿ ಅಲ್ಲಿ ನಡೀತಕ್ಕಂಥ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಂಡು ರೈತರಿಗೆ ಹೆಚ್ಚಿನ ಒಂದು ಪರಿಹಾರಕ್ಕೆ ಈ ಒಂದು ಪ್ರಕರಣವನ್ನು ವಿಶೇಷ ಪ್ರಕರಣ ಅಂತೇಳಿ ಒಂದು ಗುರುತಿಸಿ ಅನ್ನೋಂಥ ಒಂದು ಮನವಿಯನ್ನು ನಿಮ್ಮ ಮುಖಾಂತರ ನಾವು ಸರ್ಕಾರಕ್ಕೆ ಮಾಡಬೇಕನ್ನೋ ಒಂದು ಸದುದ್ದೇಶದಿಂದ ತಮ್ಮನ್ನ ನಾನು ಆಹ್ವಾನಿಸಿನಿ. ಯಾಕಂದರೆ ನಾನು ಕೂಡ ಜಿಲ್ಲಾಧಿಕಾರಿಗಳಿಗೆ ಕೂಡ ಮಾತಾಡಿ ಹೇಳಿದೆ ಎಲ್ಲ ವಿಷಯಗಳು ಈ ಥರ ಆಗ್ಯದ ಸರ್, ನಮ್ಮಲ್ಲಿ ಆಣೆಕಲ್ಲು ಸುರಿದು ಸಾಕಷ್ಟು ಬೆಳೆ ಹಾನಿ ಆಗ್ಯದ ಹೆಂಗಂತ ಕೇಳಿದಾಗ ಅವರು ಕೂಡ ವರದಿ ತರಿಸ್ಕೊಂತೀವಿ ಮೇಡಮ್, ತರಿಸ್ಕೊಂಡು ಮುಂದೆ ಅವರಿಗೆ ಪರಿಹಾರಕ್ಕಾಗಿ ನಾವು ನಿಮ್ಮ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಅವರು ಕೂಡ ಭರವಸೆ ಕೊಟ್ಟಾರೆ. ಆದರೂ ಕೂಡ ಈ ವಿಷಯವನ್ನು ನಾವು ಭೇಟಿಯಾದದ್ದು ತಾವು ಪತ್ರಿಕೆಯಲ್ಲಿ ವರದಿಯಾದಂಥ ವಿಷಯಗಳನ್ನು ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಕೂಡ ಒಂದು ಮನವಿ ಕೊಟ್ಟು ಅದನ್ನೆಲ್ಲ ತಗೊಂಡೋಗಿ CM ಅವ್ರಿಗೆ ಭೇಟಿಯಾಗಿ ತಮ್ಮ ಅನುದಾನದಲ್ಲಿ ವಿಶೇಷ ಪ್ರಕರಣ ಅಂತ ಘೋಷಣೆ ಮಾಡಿರಿ, ಒಂದಿಷ್ಟು ಜಾಸ್ತಿ ಈಗ ಏನಾದರೂ ಒಂದು ಎಕರೆಗೆ ಸ್ವಲ್ಪ ಏನಾದರೂ ಕೊಟ್ಟರೆ ಅದೇನು ಅದು ಅವರಿಗೆ ಅನುಕೂಲ ಆಗೋದಿಲ್ಲ. ಹಂಗಾಗಿ ಜಾಸ್ತಿ ಪರಿಹಾರನ ನಾವು ನಿರೀಕ್ಷೆ ಮಾಡ್ತಾಯಿದ್ದೀವಿ ರೈತರ ಪರವಾಗಿ. ಹಂಗಾಗಿ ಭಾಳ ಕಷ್ಟದಲ್ಲಿರೋಂಥ ನಮ್ಮ ಆ ಭಾಗದ ರೈತರಿಗೆ ಅನುಕೂಲ ಆಗಲಿ ಅನ್ನೋಂಥ ಒಂದು ಕಾರಣದಿಂದ ತಮ್ಮನ್ನ ಕರೆದಿನಿ ಸರ್. ತಾವು ಕೂಡ ಅಲ್ಲಿ ಕೆಲವೊಂದು ಮಾಹಿತಿ ತರಿಸಿ ನಿಮಗೂ ಕೂಡ ಗೊತ್ತಿರ್ತದೆ. ಹಂಗಾಗಿ ಅವರಿಗಾಗಿ ಸ್ವಲ್ಪ ತಾವೆಲ್ಲರೂ ಇದನ್ನು ಒಳ್ಳೆಯ ಪಾಸಿಟಿವ್ ಆಗಿ ತಗೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಕೆಲವೊಂದು ಕಡೆ ಒಂದು ಸಣ್ಣ ಪುಟ್ಟ ಗಿಡಗಳು ಉರುಳಿ ಬಿದ್ದಿರೋಂಥದ್ದು, ಸೆಡ್ಡುಗಳೆಲ್ಲ ಗಾಳಿಗೆ ಹಾರಿರುವಂಥದ್ದು ಪ್ರಕರಣಗಳು, ಮತ್ತು ಸಿಡ್ಲು ಬಿದ್ದು ಒಂದು ಆಕಳ ಮೊಸರುಕಲ್ಲಲ್ಲಿ ಸತ್ತಂಥದ್ದು ಕೂಡ ಪ್ರಕರಣ ನಮ್ಮ ಗಮನಕ್ಕೆ ಬಂದದ್ದು. ಜೇರದ ಬಂಡೆಯಲ್ಲಿ ಕೂಡ ಒಂದು ಪಪ್ಪಾಯಿ ತೋಟ ನಮ್ಮ ಚಿದಾನಂದ ಸರ್ ಅವರು, ನಮ್ಮ ಗುರುಗಳವರು, ಅವರು ನಿವೃತ್ತಿ ಜೀವನನ ನಾವು ಕೃಷಿ ಮಾಡಿ ಏನಾದರೂ ಒಂದು ಅದರಿಂದ ಒಳ್ಳೆ ಬೆಳೆ ಬೆಳಿಬೇಕು ಅನ್ನೋಂಥದ್ದು ಅವರು ಮಂದಾಸಿಂದ ಅವರು ಕೂಡ ಎಷ್ಟೋ ಒಂದು 15-10 ಎಕರೆಯನ್ನು ಮಾಡಿವೆ ಅಂತ ಹೇಳಿದರು. ಅಲ್ಲಿ ಕೂಡ ಸಂಪೂರ್ಣ ನಾಶ ಆಗಿದ್ದು ಮಾಹಿತಿ ನನಗೆ ಸಿಕ್ಕದ. ಹಂಗಾಗಿ ಈ ರೈತರಿಗೆ ಪರಿಹಾರ ಸಿಗಬೇಕನ್ನೋದು ನಾನು ಮೀಡಿಯಾಲೆಲ್ಲ ಗಮನಿಸಿ, ಯಾಕಂದರೆ ಇಲ್ಲೇ ಯಾದಗಿರಿಯಲ್ಲಿ ಕೂಡ ಇದಾಗಿದೆ. ಹಂಗಾಗಿ ಈ ವಿಷಯವನ್ನು ಎಲ್ಲರೂ ಮಾತಾಡ್ತಾರಂತ ಅಂದ್ಕೊಂಡಿನಿ.
ಅವ್ರು ಮಾತಾಡೋಂಥ ಸಂದರ್ಭದಲ್ಲಿ ನಮ್ಮ ತಾಲೂಕದ್ದು ತೀರಾ ಹಾನಿಯಾದಂಥ ವಿಷಯನ ನಾನು ಕೂಡ ಸರ್ಕಾರದ ಗಮನಕ್ಕೆ ತರ್ತೀನಿ. ಈಗ ರೈತರು ಹೇಳ್ತಿದ್ರು, ಮಹಿಳೆಯರು, ನಾವು ಬಂದುಬಿಡ್ತೀವಮ್ಮ, ಯಾಕಂದ್ರೆ ನಾವು 3 ದಿನದಿಂದ ಊಟ ಮಾಡಿಲ್ಲ, ನಮ್ಗೆ ಸ್ನಾನ ಸಹ ಮಾಡಿಲ್ಲ, ಏನು ನಾವು ಕಳ್ಕೊಂಬಿಟ್ಟಿವಿ ಅಂತ. ಯಾಕಂದರೆ ಲೀಸಿಗೆ ಮಾಡಿದಂಥದ್ದು ಭಾಳ ರೈತರಲ್ಲಿ ಇರೋದರಿಂದ ಅವ್ರು ಕೂಡ ಭಾಳ ಸಂಕಷ್ಟದಲ್ಲಿ. ಆದರೆ ಅವರಿಗಾಗಿ ನಾನು ನಿಮ್ಮ ಜೊತೆಲಿ ಇರ್ತೀವಿ ಅಂತೇಳಿ ನಾವೆಲ್ಲರೂ ಅವರಿಗೆ ಅಧಿಕಾರಿಗಳು ಕೂಡ ಭರವಸೆ ಕೊಟ್ಟರು, ನಾನು ಕೂಡ ಭರವಸೆ ಕೊಟ್ಟೀನಿ. ಇವತ್ತು ಯಾವುದೇ ಸಮೀಕ್ಷೆನ ಯಾವುದೇ ತಾರತಮ್ಯ ಭೇದ ಭಾವ ಇಲ್ದಂಗೆ ನೀವು 2 ದಿನ ಆದರೂ ಚಿಂತಿಲ್ಲ, ಒಳ್ಳೆ ರೀತಿಯಿಂದ ಸಮೀಕ್ಷೆ ಮಾಡಿರಿ ಅಂತೇಳಿ ಅಧಿಕಾರಿಗಳಿಗೆ ನಾನು ಸೂಚನೆ ಜಂಟಿ ಒಂದು ಸಮೀಕ್ಷೆ ಮಾಡಿರಿ ಅಂತ. ಸುರೇಶ್ ಭವಾನಿ, ಟಿವಿ 20 ಕನ್ನಡ, ದೇವದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.